ಮಡಿಕೇರಿಯಲ್ಲಿರುವಂಥ ಕೊಡಗು ಜಿಲ್ಲಾಡಳಿತ ಭವನದ ವಿವಾದಿತ ತಡೆಗೋಡೆ ಕಾಮಗಾರಿ ಈಗ ಬಿರುಸಿನಿಂದ ನಡೀತಾ ಇದೆ. ಯಾಕೆಂದರೆ ಮಳೆಗಾಲಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ, ಆವಾಗ ಇವರ ಕಾಮಗಾರಿ ಕೂಡ ಬಿರುಸುಗೊಳ್ತಾ ಇರುವಂಥದ್ದು. ಈಗ ಅದರ ಮೇಲೆ ನಾವು ಇದ್ದೀವಿ. ಇಲ್ಲಿ ಕೆಳಭಾಗದಲ್ಲಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಇದರ ಮೇಲ್ಭಾಗಕ್ಕೆ ಬಂದರೆ ಜಿಲ್ಲಾಡಳಿತ ಭವನ ಇದೆ, ಕೊಡಗು ಜಿಲ್ಲಾಡಳಿತ ಭವನ. ಅದರ ಮಧ್ಯದಲ್ಲಿ ಈ ತಡೆಗೋಡೆ ಆಗ್ತಾ ಇರುವಂಥದ್ದು. ಯಾಕೆಂದರೆ 2019ರಲ್ಲಿ ಇಲ್ಲಿ ಭೂಕುಸಿತವಾಗಿತ್ತು ಅಂತ ಹೇಳಿ ತಡೆಗೋಡೆ ಆರಂಭವಾಗಿರುವಂಥದ್ದು. ಸುಮಾರು 7 ಕೋಟಿ ವೆಚ್ಚದಲ್ಲಿ ಜರ್ಮನ್ ಟೆಕ್ನಾಲಜಿಯಲ್ಲಿ ಈ ಒಂದು ತಡೆಗೋಡೆಯನ್ನು ಆಗ ಕೈಗೊಳ್ಳಲಾಗಿತ್ತು. ಅಂದರೆ ಇದು 19ರಲ್ಲಿ ಏನು ಕಾಮಗಾರಿ ಮಾಡಿದ್ರು ಆವಾಗಲೇ ಕುಸಿದು ಬೀಳಲಿಕ್ಕೆ ಆರಂಭವಾಯಿತು. ನಂತರ ಎಲ್ಲ ಸಿಮೆಂಟ್ ಹಲಗೆಗಳನ್ನು ತೆರವು ಮಾಡಿದರು. ಮತ್ತು ಈಗ ಅದರಲ್ಲೇ ಇದು ತಡೆಗೋಡೆಯನ್ನು ಕಟ್ಟಿದ್ದಾರೆ. ಯಾಕೆಂದರೆ ಸಾಕಷ್ಟು ವಾದ ವಿವಾದಗಳಾಗಿತ್ತು. ಜರ್ಮನ್ ಟೆಕ್ನಾಲಜಿ ಇಲ್ಲಿಗೆ ಆಗಲ್ಲ, ಸಾಮಾನ್ಯವಾಗಿ ಮಾಮೂಲಿ ಕಾಂಕ್ರೀಟ್ ತಡೆಗೋಡೆಯನ್ನು ಮಾಡ್ತಾರೆ, ಅದನ್ನೇ ಮಾಡಿ ಅಂತ ಹೇಳಿ. ಆದರೆ ಸಾಕಷ್ಟು ವಾದ ವಿವಾದ ಆದ ಮೇಲೆ ಮತ್ತೆ ಈಗ ಅದನ್ನೇ ಬಳಸಿ ಈಗ ತಡೆಗೋಡೆ ಆಗಿರುವಂಥದ್ದು. ಮತ್ತು ಇಲ್ಲಿ ಆ ಸಿಮೆಂಟ್ ಹಲಗೆಯನ್ನು ಅದು ಹಿಡಿದಿಟ್ಟುಕೊಳ್ಳಲಿಕ್ಕಾಗಿ ಒಂದು ಬೆಲ್ಟ್ ವ್ಯವಸ್ಥೆ ಮಾಡಲಾಗಿದೆ. ಇದು ಮಣ್ಣು ಒಳಗೆ ಡಿಗ್ ಮಾಡಿ ಅಲ್ಲಿ ರಾಡನ್ನು ಹಾಕಿ ನಂತರ ಬೆಲ್ಟನ್ನು ಎಳೆದು ಹಾಕುವಂಥದ್ದು. ಇದರಿಂದ ಸಿಮೆಂಟ್ ಹಲಗೆ ಅಲ್ಲಾಡದಂತೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈಗ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ಹಿಂದೆ ಆಗಿತ್ತಲ್ಲ ಈ ರೀತಿ ಇವಾಗ ಮಾಡ್ತಿರುವಂಥದ್ದು ಕಾಮಗಾರಿ ಬೇರೆ ಇರ್ತಿದೆ. ಈಗ ಈ ಕಾಮಗಾರಿ ತಡೆಗೋಡೆ ಏನಿದೆ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನಂತರ ಮೇಲ್ಭಾಗದಲ್ಲಿ ಈಗ ಇಲ್ಲಿ ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಾ ಇದ್ದಾರೆ. ಸಿಮೆಂಟ್ ಕಾಂಕ್ರೀಟ್ ಹಾಕಿ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇದೆ. ಮೇಲ್ಭಾಗದಲ್ಲಿ 2 ಬೃಹತ್ ಕ್ರೇನ್ ಇದೆ, ನೋಡ್ಬೋದು. ಆ ಕ್ರೇನ್ ಮೂಲಕ ಆ ಡಿಗ್ ಮಾಡಿ ರಾಡನ್ನು ಒಳಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರ ಅದಕ್ಕೆ ಬೆಲ್ಟ್ ಹಾಕೋದು ಮತ್ತು ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಸಾಕಷ್ಟು ವಾದ ವಿವಾದಕ್ಕೆ ಕಾರಣವಾಗಿತ್ತು ತಡೆಗೋಡೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇಲ್ಲಿ ಪರಿಶೀಲನೆಗೆ ನೋಡಲಿಕ್ಕೆ ಅಂತ ಬಂದಿದ್ದರು. ಆವಾಗ ಅವರ ಕಾರಿಗೆ ಮೊಟ್ಟೆ ಸಿಗುವಂಥ ಕೆಲಸವೂ ಕೂಡ ಮಾಡಲಾಯಿತು. ಮತ್ತು ಲೋಕಾಯುಕ್ತಕ್ಕೆ ದೂರು ಹೋಗಿತ್ತು. ವಿಧಾನಸಭೆಯ ಅರ್ಜಿ ಸಮಿತಿಯವರು ಬಂದು ಪರಿಶೀಲನೆಯನ್ನು ಮಾಡಿದರು. ಎಲ್ಲ ಆಗಿ ಕೊನೆಗೆ ಈ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಮಳೆಗಾಲಕ್ಕೆ ದಿನಗಣನೆ ಆರಂಭವಾಗಿರುವುದು. ಈ ಕಾಮಗಾರಿ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಆದಷ್ಟು ಬೇಗ ಮುಗಿದ್ರೆ ಒಳ್ಳೆಯದು, ಇಲ್ಲದಿದ್ದರೆ ಮತ್ತೆ ಅದೇ ಸಮಸ್ಯೆ ಉಂಟಾಗುತ್ತೆ. ಆದರೆ ಇದು ಯಾವಾಗ ಮುಗಿಯುತ್ತೆ ಅಂತ ಹೇಳೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿರುವಂಥ ಕೊಡಗು ಜಿಲ್ಲಾಡಳಿತ ಭವನದ ವಿವಾದಿತ ತಡೆಗೋಡೆ ಕಾಮಗಾರಿ ಈಗ ಬಿರುಸಿನಿಂದ ನಡೀತಾ ಇದೆ. ಯಾಕೆಂದರೆ ಮಳೆಗಾಲಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ, ಆವಾಗ ಇವರ ಕಾಮಗಾರಿ ಕೂಡ ಬಿರುಸುಗೊಳ್ತಾ ಇರುವಂಥದ್ದು. ಈಗ ಅದರ ಮೇಲೆ ನಾವು ಇದ್ದೀವಿ. ಇಲ್ಲಿ ಕೆಳಭಾಗದಲ್ಲಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಇದರ ಮೇಲ್ಭಾಗಕ್ಕೆ ಬಂದರೆ ಜಿಲ್ಲಾಡಳಿತ ಭವನ ಇದೆ, ಕೊಡಗು ಜಿಲ್ಲಾಡಳಿತ ಭವನ. ಅದರ ಮಧ್ಯದಲ್ಲಿ ಈ ತಡೆಗೋಡೆ ಆಗ್ತಾ ಇರುವಂಥದ್ದು. ಯಾಕೆಂದರೆ 2019ರಲ್ಲಿ ಇಲ್ಲಿ ಭೂಕುಸಿತವಾಗಿತ್ತು ಅಂತ ಹೇಳಿ ತಡೆಗೋಡೆ ಆರಂಭವಾಗಿರುವಂಥದ್ದು. ಸುಮಾರು 7 ಕೋಟಿ ವೆಚ್ಚದಲ್ಲಿ ಜರ್ಮನ್ ಟೆಕ್ನಾಲಜಿಯಲ್ಲಿ ಈ ಒಂದು ತಡೆಗೋಡೆಯನ್ನು ಆಗ ಕೈಗೊಳ್ಳಲಾಗಿತ್ತು. ಅಂದರೆ ಇದು 19ರಲ್ಲಿ ಏನು ಕಾಮಗಾರಿ ಮಾಡಿದ್ರು ಆವಾಗಲೇ ಕುಸಿದು ಬೀಳಲಿಕ್ಕೆ ಆರಂಭವಾಯಿತು. ನಂತರ ಎಲ್ಲ ಸಿಮೆಂಟ್ ಹಲಗೆಗಳನ್ನು ತೆರವು ಮಾಡಿದರು. ಮತ್ತು ಈಗ ಅದರಲ್ಲೇ ಇದು ತಡೆಗೋಡೆಯನ್ನು ಕಟ್ಟಿದ್ದಾರೆ. ಯಾಕೆಂದರೆ ಸಾಕಷ್ಟು ವಾದ ವಿವಾದಗಳಾಗಿತ್ತು. ಜರ್ಮನ್ ಟೆಕ್ನಾಲಜಿ ಇಲ್ಲಿಗೆ ಆಗಲ್ಲ, ಸಾಮಾನ್ಯವಾಗಿ ಮಾಮೂಲಿ ಕಾಂಕ್ರೀಟ್ ತಡೆಗೋಡೆಯನ್ನು ಮಾಡ್ತಾರೆ, ಅದನ್ನೇ ಮಾಡಿ ಅಂತ ಹೇಳಿ. ಆದರೆ ಸಾಕಷ್ಟು ವಾದ ವಿವಾದ ಆದ ಮೇಲೆ ಮತ್ತೆ ಈಗ ಅದನ್ನೇ ಬಳಸಿ ಈಗ ತಡೆಗೋಡೆ ಆಗಿರುವಂಥದ್ದು. ಮತ್ತು ಇಲ್ಲಿ ಆ ಸಿಮೆಂಟ್ ಹಲಗೆಯನ್ನು ಅದು ಹಿಡಿದಿಟ್ಟುಕೊಳ್ಳಲಿಕ್ಕಾಗಿ ಒಂದು ಬೆಲ್ಟ್ ವ್ಯವಸ್ಥೆ ಮಾಡಲಾಗಿದೆ. ಇದು ಮಣ್ಣು ಒಳಗೆ ಡಿಗ್ ಮಾಡಿ ಅಲ್ಲಿ ರಾಡನ್ನು ಹಾಕಿ ನಂತರ ಬೆಲ್ಟನ್ನು ಎಳೆದು ಹಾಕುವಂಥದ್ದು. ಇದರಿಂದ ಸಿಮೆಂಟ್ ಹಲಗೆ ಅಲ್ಲಾಡದಂತೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈಗ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ಹಿಂದೆ ಆಗಿತ್ತಲ್ಲ ಈ ರೀತಿ ಇವಾಗ ಮಾಡ್ತಿರುವಂಥದ್ದು ಕಾಮಗಾರಿ ಬೇರೆ ಇರ್ತಿದೆ. ಈಗ ಈ ಕಾಮಗಾರಿ ತಡೆಗೋಡೆ ಏನಿದೆ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನಂತರ ಮೇಲ್ಭಾಗದಲ್ಲಿ ಈಗ ಇಲ್ಲಿ ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಾ ಇದ್ದಾರೆ. ಸಿಮೆಂಟ್ ಕಾಂಕ್ರೀಟ್ ಹಾಕಿ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇದೆ. ಮೇಲ್ಭಾಗದಲ್ಲಿ 2 ಬೃಹತ್ ಕ್ರೇನ್ ಇದೆ, ನೋಡ್ಬೋದು. ಆ ಕ್ರೇನ್ ಮೂಲಕ ಆ ಡಿಗ್ ಮಾಡಿ ರಾಡನ್ನು ಒಳಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರ ಅದಕ್ಕೆ ಬೆಲ್ಟ್ ಹಾಕೋದು ಮತ್ತು ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಸಾಕಷ್ಟು ವಾದ ವಿವಾದಕ್ಕೆ ಕಾರಣವಾಗಿತ್ತು ತಡೆಗೋಡೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇಲ್ಲಿ ಪರಿಶೀಲನೆಗೆ ನೋಡಲಿಕ್ಕೆ ಅಂತ ಬಂದಿದ್ದರು. ಆವಾಗ ಅವರ ಕಾರಿಗೆ ಮೊಟ್ಟೆ ಸಿಗುವಂಥ ಕೆಲಸವೂ ಕೂಡ ಮಾಡಲಾಯಿತು. ಮತ್ತು ಲೋಕಾಯುಕ್ತಕ್ಕೆ ದೂರು ಹೋಗಿತ್ತು. ವಿಧಾನಸಭೆಯ ಅರ್ಜಿ ಸಮಿತಿಯವರು ಬಂದು ಪರಿಶೀಲನೆಯನ್ನು ಮಾಡಿದರು. ಎಲ್ಲ ಆಗಿ ಕೊನೆಗೆ ಈ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಮಳೆಗಾಲಕ್ಕೆ ದಿನಗಣನೆ ಆರಂಭವಾಗಿರುವುದು. ಈ ಕಾಮಗಾರಿ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಆದಷ್ಟು ಬೇಗ ಮುಗಿದ್ರೆ ಒಳ್ಳೆಯದು, ಇಲ್ಲದಿದ್ದರೆ ಮತ್ತೆ ಅದೇ ಸಮಸ್ಯೆ ಉಂಟಾಗುತ್ತೆ. ಆದರೆ ಇದು ಯಾವಾಗ ಮುಗಿಯುತ್ತೆ ಅಂತ ಹೇಳೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿರುವಂಥ ಕೊಡಗು ಜಿಲ್ಲಾಡಳಿತ ಭವನದ ವಿವಾದಿತ ತಡೆಗೋಡೆ ಕಾಮಗಾರಿ ಈಗ ಬಿರುಸಿನಿಂದ ನಡೀತಾ ಇದೆ. ಯಾಕೆಂದರೆ ಮಳೆಗಾಲಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ, ಆವಾಗ ಇವರ ಕಾಮಗಾರಿ ಕೂಡ ಬಿರುಸುಗೊಳ್ತಾ ಇರುವಂಥದ್ದು. ಈಗ ಅದರ ಮೇಲೆ ನಾವು ಇದ್ದೀವಿ. ಇಲ್ಲಿ ಕೆಳಭಾಗದಲ್ಲಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಇದರ ಮೇಲ್ಭಾಗಕ್ಕೆ ಬಂದರೆ ಜಿಲ್ಲಾಡಳಿತ ಭವನ ಇದೆ, ಕೊಡಗು ಜಿಲ್ಲಾಡಳಿತ ಭವನ. ಅದರ ಮಧ್ಯದಲ್ಲಿ ಈ ತಡೆಗೋಡೆ ಆಗ್ತಾ ಇರುವಂಥದ್ದು. ಯಾಕೆಂದರೆ 2019ರಲ್ಲಿ ಇಲ್ಲಿ ಭೂಕುಸಿತವಾಗಿತ್ತು ಅಂತ ಹೇಳಿ ತಡೆಗೋಡೆ ಆರಂಭವಾಗಿರುವಂಥದ್ದು. ಸುಮಾರು 7 ಕೋಟಿ ವೆಚ್ಚದಲ್ಲಿ ಜರ್ಮನ್ ಟೆಕ್ನಾಲಜಿಯಲ್ಲಿ ಈ ಒಂದು ತಡೆಗೋಡೆಯನ್ನು ಆಗ ಕೈಗೊಳ್ಳಲಾಗಿತ್ತು. ಅಂದರೆ
ಇದು 19ರಲ್ಲಿ ಏನು ಕಾಮಗಾರಿ ಮಾಡಿದ್ರು ಆವಾಗಲೇ ಕುಸಿದು ಬೀಳಲಿಕ್ಕೆ ಆರಂಭವಾಯಿತು. ನಂತರ ಎಲ್ಲ ಸಿಮೆಂಟ್ ಹಲಗೆಗಳನ್ನು ತೆರವು ಮಾಡಿದರು. ಮತ್ತು ಈಗ ಅದರಲ್ಲೇ ಇದು ತಡೆಗೋಡೆಯನ್ನು ಕಟ್ಟಿದ್ದಾರೆ. ಯಾಕೆಂದರೆ ಸಾಕಷ್ಟು ವಾದ ವಿವಾದಗಳಾಗಿತ್ತು. ಜರ್ಮನ್ ಟೆಕ್ನಾಲಜಿ ಇಲ್ಲಿಗೆ ಆಗಲ್ಲ, ಸಾಮಾನ್ಯವಾಗಿ ಮಾಮೂಲಿ ಕಾಂಕ್ರೀಟ್ ತಡೆಗೋಡೆಯನ್ನು ಮಾಡ್ತಾರೆ, ಅದನ್ನೇ ಮಾಡಿ ಅಂತ ಹೇಳಿ. ಆದರೆ ಸಾಕಷ್ಟು ವಾದ ವಿವಾದ ಆದ ಮೇಲೆ ಮತ್ತೆ ಈಗ ಅದನ್ನೇ ಬಳಸಿ ಈಗ ತಡೆಗೋಡೆ ಆಗಿರುವಂಥದ್ದು. ಮತ್ತು ಇಲ್ಲಿ ಆ ಸಿಮೆಂಟ್ ಹಲಗೆಯನ್ನು ಅದು ಹಿಡಿದಿಟ್ಟುಕೊಳ್ಳಲಿಕ್ಕಾಗಿ ಒಂದು ಬೆಲ್ಟ್ ವ್ಯವಸ್ಥೆ ಮಾಡಲಾಗಿದೆ. ಇದು ಮಣ್ಣು ಒಳಗೆ ಡಿಗ್ ಮಾಡಿ ಅಲ್ಲಿ ರಾಡನ್ನು ಹಾಕಿ ನಂತರ ಬೆಲ್ಟನ್ನು ಎಳೆದು ಹಾಕುವಂಥದ್ದು. ಇದರಿಂದ ಸಿಮೆಂಟ್ ಹಲಗೆ ಅಲ್ಲಾರದಂತೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈಗ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ಹಿಂದೆ ಆಗಿತ್ತಲ್ಲ ಈ ರೀತಿ ಇವಾಗ ಮಾಡ್ತಿರುವಂಥದ್ದು ಕಾಮಗಾರಿ ಬೇರೆ ಇರ್ತಿದೆ. ಈಗ ಈ ಕಾಮಗಾರಿ ತಡೆಗೋಡೆ ಏನಿದೆ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನಂತರ ಮೇಲ್ಭಾಗದಲ್ಲಿ ಈಗ ಇಲ್ಲಿ ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಾ ಇದ್ದಾರೆ. ಸಿಮೆಂಟ್ ಕಾಂಕ್ರೀಟ್ ಹಾಕಿ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇದೆ. ಮೇಲ್ಭಾಗದಲ್ಲಿ 2 ಬೃಹತ್ ಕ್ರೇನ್ ಇದೆ ನೋಡ್ಬೋದು. ಆ ಕ್ರೇನ್ ಮೂಲಕ ಆ ಡಿಗ್ ಮಾಡಿ ರಾಡನ್ನು ಒಳಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರ ಅದಕ್ಕೆ ಬೆಲ್ಟ್ ಹಾಕೋದು ಮತ್ತು ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಸಾಕಷ್ಟು ವಾದ ವಿವಾದಕ್ಕೆ ಕಾರಣವಾಗಿತ್ತು ತಡೆಗೋಡೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇಲ್ಲಿಗೆ ಪರಿಶೀಲನೆಗೆ ನೋಡಲಿಕ್ಕೆ ಅಂತ ಬಂದಿದ್ದರು. ಆವಾಗ ಅವ್ರ ಕಾರಿಗೆ ಮೊಟ್ಟೆ ಸಿಗುವಂಥ ಕೆಲಸವೂ ಕೂಡ ಮಾಡಲಾಯಿತು. ಮತ್ತು ಲೋಕಾಯುಕ್ತಕ್ಕೆ ದೂರು ಹೋಗಿತ್ತು. ವಿಧಾನಸಭೆಯ ಅರ್ಜಿ ಸಮಿತಿಯವರು ಬಂದು ಪರಿಶೀಲನೆಯನ್ನು ಮಾಡಿದರು. ಎಲ್ಲ ಆಗಿ ಕೊನೆಗೆ ಈ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಮಳೆಗಾಲಕ್ಕೆ ದಿನಗಣನೆ ಆರಂಭವಾಗಿರುವುದು. ಈ ಕಾಮಗಾರಿ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಆದಷ್ಟು ಬೇಗ ಮುಗಿದ್ರೆ ಒಳ್ಳೆಯದು, ಇಲ್ಲದ್ರೆ ಮತ್ತೆ ಅದೇ ಸಮಸ್ಯೆ ಉಂಟಾಗುತ್ತೆ. ಆದರೆ ಇದು ಯಾವಾಗ ಮುಗಿಯುತ್ತೆ ಅಂತ ಹೇಳೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯಲ್ಲಿರುವಂಥ ಕೊಡಗು ಜಿಲ್ಲಾಡಳಿತ ಭವನದ ವಿವಾದಿತ ತಡೆಗೋಡೆ ಕಾಮಗಾರಿ ಈಗ ಬಿರುಸಿನಿಂದ ನಡೀತಾ ಇದೆ. ಯಾಕೆಂದರೆ ಮಳೆಗಾಲಕ್ಕೆ ಇನ್ನೇನು ದಿನಗಣನೆ ಆರಂಭವಾಗಿದೆ. ಆವಾಗ ಇವರ ಕಾಮಗಾರಿ ಕೂಡ ಬಿರುಸುಗೊಳ್ತಾ ಇರುವಂಥದ್ದು. ಈಗ ಅದರ ಮೇಲೆ ನಾವು ಇದ್ದೀವಿ. ಇಲ್ಲಿ ಕೆಳಭಾಗದಲ್ಲಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275 ಹಾದು ಹೋಗುತ್ತೆ. ಇದರ ಮೇಲ್ಭಾಗಕ್ಕೆ ಬಂದರೆ ಜಿಲ್ಲಾಡಳಿತ ಭವನ ಇದೆ, ಕೊಡಗು ಜಿಲ್ಲಾಡಳಿತ ಭವನ. ಅದರ ಮಧ್ಯದಲ್ಲಿ ಈ ತಡೆಗೋಡೆ ಆಗ್ತಾ ಇರುವಂಥದ್ದು. ಯಾಕೆಂದರೆ 2019ರಲ್ಲಿ ಇಲ್ಲಿ ಭೂಕುಸಿತವಾಗಿತ್ತು ಅಂತ ಹೇಳಿ ತಡೆಗೋಡೆ ಆರಂಭವಾಗಿರುವಂಥದ್ದು. ಸುಮಾರು 7 ಕೋಟಿ ವೆಚ್ಚದಲ್ಲಿ ಜರ್ಮನ್ ಟೆಕ್ನಾಲಜಿಯಲ್ಲಿ ಈ ಒಂದು ತಡೆಗೋಡೆಯನ್ನು ಆಗ ಕೈಗೊಳ್ಳಲಾಗಿತ್ತು. ಅಂದರೆ ಇದು 19ರಲ್ಲಿ ಏನು ಕಾಮಗಾರಿ ಮಾಡಿದ್ರು ಆವಾಗಲೇ ಕುಸಿದು ಬೀಳಲಿಕ್ಕೆ ಆರಂಭವಾಯಿತು. ನಂತರ ಎಲ್ಲ ಸಿಮೆಂಟ್ ಹಲಗೆಗಳನ್ನು ತೆರವು ಮಾಡಿದರು. ಮತ್ತು ಈಗ ಅದರಲ್ಲೇ ಇದು ತಡೆಗೋಡೆಯನ್ನು ಕಟ್ಟಿದ್ದಾರೆ. ಯಾಕೆಂದರೆ ಸಾಕಷ್ಟು ವಾದ ವಿವಾದಗಳಾಗಿತ್ತು. ಜರ್ಮನ್ ಟೆಕ್ನಾಲಜಿ ಇಲ್ಲಿಗೆ ಆಗಲ್ಲ, ಸಾಮಾನ್ಯವಾಗಿ ಮಾಮೂಲಿ ಕಾಂಕ್ರೀಟ್ ತಡೆಗೋಡೆಯನ್ನು ಮಾಡ್ತಾರೆ, ಅದನ್ನೇ ಮಾಡಿ ಅಂತ ಹೇಳಿ. ಆದರೆ ಸಾಕಷ್ಟು ವಾದ ವಿವಾದ ಆದ ಮೇಲೆ ಮತ್ತೆ ಈಗ ಅದನ್ನೇ ಬಳಸಿ ಈಗ ತಡೆಗೋಡೆ ಆಗಿರುವಂಥದ್ದು. ಮತ್ತು ಇಲ್ಲಿ ಆ ಸಿಮೆಂಟ್ ಹಲಗೆಯನ್ನು ಅದು ಹಿಡಿದಿಟ್ಟುಕೊಳ್ಳಲಿಕ್ಕಾಗಿ ಒಂದು ಬೆಲ್ಟ್ ವ್ಯವಸ್ಥೆ ಮಾಡಲಾಗಿದೆ. ಇದು ಮಣ್ಣು ಒಳಗೆ ಡಿಗ್ ಮಾಡಿ ಅಲ್ಲಿ ರಾಡನ್ನು ಹಾಕಿ ನಂತರ ಬೆಲ್ಟನ್ನು ಎಳೆದು ಹಾಕುವಂಥದ್ದು. ಇದರಿಂದ ಸಿಮೆಂಟ್ ಹಲಗೆ ಅಲ್ಲಾರದಂತೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಈಗ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ಹಿಂದೆ ಆಗಿತ್ತಲ್ಲ ಈ ರೀತಿ ಇವಾಗ ಮಾಡ್ತಿರುವಂಥದ್ದು ಕಾಮಗಾರಿ ಬೇರೆ ಇರ್ತಿದೆ. ಈಗ ಈ ಕಾಮಗಾರಿ ತಡೆಗೋಡೆ ಏನಿದೆ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ನಂತರ ಮೇಲ್ಭಾಗದಲ್ಲಿ ಈಗ ಇಲ್ಲಿ ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಾ ಇದ್ದಾರೆ. ಸಿಮೆಂಟ್ ಕಾಂಕ್ರೀಟ್ ಹಾಕಿ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಕಾಮಗಾರಿ ನಡೀತಾ ಇದೆ. ಮೇಲ್ಭಾಗದಲ್ಲಿ 2 ಬೃಹತ್ ಕ್ರೇನ್ ಇದೆ ನೋಡ್ಬೋದು. ಆ ಕ್ರೇನ್ ಮೂಲಕ ಆ ಡಿಗ್ ಮಾಡಿ ರಾಡನ್ನು ಒಳಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂತರ ಅದಕ್ಕೆ ಬೆಲ್ಟ್ ಹಾಕೋದು ಮತ್ತು ಸಿಮೆಂಟ್ ಕಾಂಕ್ರೀಟನ್ನು ಹಾಕ್ತಿದ್ವಿ ಅಂತ ಹೇಳ್ತಾ ಇದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಇದು ಸಾಕಷ್ಟು ವಾದ ವಿವಾದಕ್ಕೆ ಕಾರಣವಾಗಿತ್ತು ತಡೆಗೋಡೆ. ಈ ಹಿಂದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇಲ್ಲಿಗೆ ಪರಿಶೀಲನೆಗೆ ನೋಡಲಿಕ್ಕೆ ಅಂತ ಬಂದಿದ್ದರು. ಆವಾಗ ಅವ್ರ ಕಾರಿಗೆ ಮೊಟ್ಟೆ ಸಿಗುವಂಥ ಕೆಲಸವೂ ಕೂಡ ಮಾಡಲಾಯಿತು. ಮತ್ತು ಲೋಕಾಯುಕ್ತಕ್ಕೆ ದೂರು ಹೋಗಿತ್ತು. ವಿಧಾನಸಭೆಯ ಅರ್ಜಿ ಸಮಿತಿಯವರು ಬಂದು ಪರಿಶೀಲನೆಯನ್ನು ಮಾಡಿದರು. ಎಲ್ಲ ಆಗಿ ಕೊನೆಗೆ ಈ ಹಂತಕ್ಕೆ ಬಂದು ನಿಂತಿದೆ. ಇನ್ನೇನು ಮಳೆಗಾಲಕ್ಕೆ ದಿನಗಣನೆ ಆರಂಭವಾಗಿರುವುದು. ಈ ಕಾಮಗಾರಿ ಮುಗಿಯುವ ಲಕ್ಷಣ ಕಾಣ್ತಾ ಇಲ್ಲ. ಆದಷ್ಟು ಬೇಗ ಮುಗಿದ್ರೆ ಒಳ್ಳೆಯದು, ಇಲ್ಲದ್ರೆ ಮತ್ತೆ ಅದೇ ಸಮಸ್ಯೆ ಉಂಟಾಗುತ್ತೆ. ಆದರೆ ಇದು ಯಾವಾಗ ಮುಗಿಯುತ್ತೆ ಅಂತ ಹೇಳೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.